ಈ ಕಂಪ್ಯೂಟರ್ ಮೆದುಳಿಗೆ ನಮ್ಮ ಶರೀರದಲ್ಲಿ ಎಲ್ಲೇ ಸೊಳ್ಳೆ ಕೂತಿರ್ಬೋದು, ನೊಣ ಕೂತಿರ್ಬೋದು, ಎಲ್ಲಿ ಏನೇ ಹೆಚ್ಚು ಕಡಿಮೆ ಆದರೂ ಎಲ್ಲಿಗೆ ಹೋಗುತ್ತೆ ಮೆಸೇಜ್? ಮೆದುಳಿಗೆ ಹೋಗುತ್ತೆ. ಸೊ ಇದು ಕಂಪ್ಯೂಟರ್. ಇಲ್ಲಿ ಮೆದುಳಿನಲ್ಲಿ ನಮಗೆ ಆತ್ಮ ಇರೋದ್ರಿಂದ ಸೊಳ್ಳೆ ಕಚ್ತಾ ಇದೆ ಅಂತ ಗೊತ್ತಾಯ್ತಂದ್ರೆ ನಾವೇನು ಮಾಡ್ತೇವೆ? ಕೂಡಲೇ ಸೊಳ್ಳೆಯನ್ನು ಓಡಿಸ್ಕೊಳ್ತೇವೆ. ಈ ಡೆಡ್ ಬಾಡಿಯಲ್ಲೂ ಸಹ ಸೊಳ್ಳೆಗಳು, ನೊಣಗಳು ಕೂತಿರುತ್ತೆ. ಆದರೆ ಇದು ಗೊತ್ತಾಗಲ್ಲ, ಸೊಳ್ಳೆ ಕೂತಿದೆ, ನೊಣ ಕೂತಿದೆ ಗೊತ್ತಾಗಲ್ಲ. ಇದ್ರಲ್ಲಿ ಮೆದುಳು ಇದ್ರೂ ಗೊತ್ತಾಗಲ್ಲ. ಯಾಕೆ ಗೊತ್ತಾಗೋದಿಲ್ಲ? ಆಪ್ರೇಟರ್ ಇಲ್ಲ. ಆಪ್ರೇಟರ್ ಅಂದರೆ ಆತ್ಮ ಇಲ್ಲ. ಸೊ ಆತ್ಮ ಹೊರಟೋಯ್ತು ಅಂದರೆ ಈ ಮೆದುಳು ಅನ್ನೋ ಕಂಪ್ಯೂಟರ್ ಡಬ್ಬ ಏನನ್ನೂ ಇನ್ಫಾರ್ಮೇಷನ್ ತಗೊಳ್ಳಲ್ಲ, ಯಾವ ಮಾಹಿತಿಯನ್ನೂ ನಮಗೇನು ಮಾಡೋದಿಲ್ಲ, ಕೊಡೋದಿಲ್ಲ. ಹಾಗಾಗಿ ಮುಖ್ಯವಾಗಿ ಯಾವುದು ಬೇಕೇ ಬೇಕು? ಆತ್ಮಶಕ್ತಿ ಬೇಕೇ ಬೇಕು. ಹೆಂಗೆ ಮೈಕ್ ಮಾತಾಡಬೇಕಾದ್ರೆ ಎಲೆಕ್ಟ್ರಿಕ್ ಪವರ್ ಬೇಕಲ್ಲ, ಹಾಗೆಯೇ ಈ ದೇಹದ ಒಳಗಡೆ ಇರೋ ಪ್ರತಿಯೊಂದು ಆರ್ಗನ್ಸ್ ವರ್ಕ್ ಮಾಡಲಿಕ್ಕೆ ಯಾವ ಪವರ್ ಬೇಕು? ಸೋಲ್ ಪವರ್ ಬೇಕೇ ಬೇಕು. ನೆಕ್ಸ್ಟ್ ನೋಡಿ, ಕಣ್ಣು. ಈ ಕಣ್ಣು ಯಾವ ಥರ ಕೆಲಸ ಮಾಡುತ್ತೆ ಅಂದರೆ ಮೂವಿ ಕ್ಯಾಮ್ರಾ ಥರ ಕೆಲಸ ಮಾಡುತ್ತೆ. ನೋಡ್ರಿ, ಆ ಕ್ಯಾಮ್ರಾ ಇದೆ, ನಮ್ಮ ಎದುರಿಗೆ ಕ್ಯಾಮ್ರಾ ಇದೆಯಲ್ಲ. ಸೊ ಈ ಕ್ಯಾಮ್ರಾನೇ ಫೋಟೋ ತೆಗಿತಿದ್ದೇನಾ? ಕ್ಯಾಮ್ರಾಮನ್ ಇದ್ದಾರಾ? ಅಲ್ಲಿ ಕ್ಯಾಮ್ರಾಮನ್ ಇದ್ದಾರೆ. ಹಾಗೆ ಈ ಕಣ್ಣು ಅನ್ನೋದು ಕ್ಯಾಮ್ರಾ. ಈ ಕ್ಯಾಮ್ರಾದ ಮೂಲಕ ನೋಡೋನು ಯಾರು? ಕ್ಯಾಮ್ರಾಮನ್ ಯಾರು? ಆತ್ಮ. ಆತ್ಮ ಕ್ಯಾಮ್ರಾಮನ್. ಈ ಕಣ್ಣನ್ನು ಕ್ಯಾಮ್ರಾದ ಮೂಲಕ ಏನು ಮಾಡ್ತಿದ್ದಾನೆ? ನೋಡ್ತಾ ಇದ್ದಾನೆ. ಈ ಡೆಡ್ ಬಾಡಿಯಲ್ಲಿ ಕಣ್ಣಿದೆ, ಆದರೆ ನೋಡುತ್ತಾ ಡೆಡ್ ಬಾಡಿ? ನೋಡಿ ಯಾರು ಬಂದಿದ್ದಾರೆ ಅಂತಿರ್ತಾರೆ, ನೋಡ್ತದ ಅದು? ಯಾಕೆ ನೋಡಂಗಿಲ್ಲ? ಕಣ್ಣಿದೆಯಲ್ಲ, ಯಾಕೆ ನೋಡೋದಿಲ್ಲ? ಅದ್ರ ಒಳಗಡೆ ಯಾವುದಿಲ್ಲ, ನೋಡುವ ಶಕ್ತಿ ಇಲ್ಲ. ನೋಡೋ ಶಕ್ತಿ ಯಾವುದು? ಆತ್ಮಶಕ್ತಿ. ನೆಕ್ಸ್ಟ್ ಇದು ಕಿವಿ, ಫೋನ್ ರಿಸೀವರ್ ಥರ ಕೆಲಸ ಮಾಡುತ್ತೆ. ಮೂಗು ಸೆಂಟ್ ರಿಸೀವರ್ ಥರ ಕೆಲಸ ಮಾಡುತ್ತೆ. ಬಾಯಿ ಇದು ಮೈಕ್ ಥರ ಕೆಲಸ ಮಾಡುತ್ತೆ. ಈ ಮೈಕೇ ಮಾತಾಡಲ್ಲ, ಮೈಕಿನ ಹಿಂದೆ ನಾವು ಮಾತಾಡ್ತಿದ್ವಿ. ಹಾಗೆ ಈ ಬಾಯೇ ಮಾತಾಡಲ್ಲ, ಮಾತಾಡಿಸ್ತಿರೋ ಶಕ್ತಿ ಯಾವುದು? ಆತ್ಮ. ನೆಕ್ಸ್ಟ್ ಬನ್ನಿ, ಇದು ಯಾವುದಿದು? ಹಾರ್ಟ್, ಹೃದಯ. ಈ ಹೃದಯ ಅನ್ನೋದು ಪಂಪ್ ಸೆಟ್ ಥರ ಕೆಲಸ ಮಾಡುತ್ತೆ. ಇದು ನೀರನ್ನು ಪಂಪ್ ಮಾಡುತ್ತೆ, ಇದು ರಕ್ತವನ್ನು ಬಾಡಿಯಲ್ಲಿ ಏನು ಮಾಡುತ್ತೆ? ಪಂಪ್ ಮಾಡುತ್ತೆ. ಇದು ಕೆಲಸ ಮಾಡಬೇಕಂದ್ರೆ ಕರೆಂಟ್ ಬೇಕು. ಇದು ಕೆಲಸ ಮಾಡಲಿಕ್ಕೆ ಯಾವ ಕರೆಂಟ್ ಬೇಕು? ಆತ್ಮಶಕ್ತಿ ಬೇಕು. ನೆಕ್ಸ್ಟ್ ಬನ್ನಿ, ನಮ್ಮ ಶರೀರದೊಳಗಡೆ ಒಂದು ಮಿಕ್ಸರ್ ಐತೆ ನೋಡ್ರಿ. ಮಿಕ್ಸರ್ ಯಾವುದು? ಹೊಟ್ಟೆ. ಇದೇ ಮಿಕ್ಸರ್. ನಿಮ್ಮ ಮನೆಯಲ್ಲಿರುವಂಥ ಮಿಕ್ಸರ್ ಒಂದು 10 ನಿಮಿಷ ಯೂಸ್ ಮಾಡಿ ಆ ಮಿಕ್ಸಿಯನ್ನು ಏನು ಮಾಡ್ತೀರಿ ನೀವು? ಮಾತೇರು ಹೇಳಿ. ಒಂದು 10 ನಿಮಿಷ ಯೂಸ್ ಮಾಡಿ ಆ ಮಿಕ್ಸರನ್ನು ತೆಗೆದಿಡ್ತೀರಿ, ಆಫ್ ಮಾಡಿ. ಆದರೆ ಈ ಮಿಕ್ಸರ್ ಹುಟ್ಟಿದಾಗ ಚಾಲು ಆಗಿದ್ದು ಯಾವಾಗ ಸ್ಟಾಪ್ ಆಗುತ್ತೆ? ನಾನ್ ಸ್ಟಾಪ್ ಮಿಕ್ಸರ್ ಇದು. ಎಷ್ಟು ಕೆಜಿ ಜೋಳ ರುಬ್ಬಿದೇನೋ, ಎಷ್ಟು ಕೆಜಿ ಅಕ್ಕಿ ರುಬ್ಬಿದೇನೋ, ಎಷ್ಟು ಲೀಟ್ರ್ ಚಹಾ ಕುಡ್ದಿದ್ದೇನೋ, ಇದು ಲೆಕ್ಕವೇ ಇಲ್ಲದಷ್ಟು ಏನು ಮಾಡ್ತಾ ಇದೆ? ರುಬ್ಬೋ ಕೆಲಸ ಮಾಡ್ತಾ ಇದೆ. ಬಟ್ ಈ ಮಿಕ್ಸಿ ಕೆಲಸ ಮಾಡಲಿಕ್ಕೆ ಕರೆಂಟ್ ಯಾವುದು ಬೇಕು? ಆತ್ಮ ಬೇಕು. ನೆಕ್ಸ್ಟ್ ಕಿಡ್ನಿ. ಈ ಕಿಡ್ನಿ ಫಿಲ್ಟರ್ ಥರ ಕೆಲಸ ಮಾಡುತ್ತೆ. ಸಣ್ಣ ಕರಳು ಮರದ ಬೇರಿನಂತೆ ಪೋಷಕಾಂಶವನ್ನು